ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3 ಎಕರೆ 30 ಗುಂಟೆ, ಆದರೆ 3.25 ಎಕರೆ ಬೌಂಡ್ರಿ. ಇದರಲ್ಲಿ ಸ್ವಲ್ಪ ಕಾಂಪೌಂಡು ಹಾಕಿದ್ದಾರೆ, ಮಿಕ್ಕಿದ್ದು ಫೆನ್ಸಿಂಗ್ ಹಾಕಿದ್ದಾರೆ. 230 ತೆಂಗಿದೆ, ತೆಂಗಿನ ಮರ ಎಲ್ಲ ಫಸಲು ಕೊಡ್ತಾ ಇರೋಂಥದ್ದೇ. ಈ ಥರ ದೊಡ್ಡದು ಒಂದು 2 BHK ಮನೆ ಇದೆ. ಒಳಗಡೆ ತೋರಿಸ್ತೀನಿ ನೆಕ್ಸ್ಟ್. ಫುಲ್ ಮುಂದ್ಗಡೆ ಗಾರ್ಡನ್ ಮಾಡಿದ್ದಾರೆ ಮತ್ತು ಅಸಾರ್ಟೆಡ್ ಟ್ರೀಸ್ ಹಾಕಿದ್ದಾರೆ. ಇದರಲ್ಲಿ 230 ತೆಂಗು, ಬಟರ್ ಫ್ರೂಟ್, ಗಾವಾ, ಮ್ಯಾಂಗೋ, ಸ್ವೀಟ್ ಲೆಮನ್, ಜಾಕ್ ಫ್ರೂಟ್, 2 ಬೋರ್ವೆಲ್ ಮತ್ತು ರಿವರಿಂದ ವಾಟರ್ ಕನೆಕ್ಷನ್ನು ತೊಗೊಂಡಿದ್ದಾರೆ. ರಿವರ್ದು ವಾಟ್ರ್ ಬೇರೆ ಸಪ್ರೇಟ್, 2 ಬೋರ್ವೆಲ್ ಸಪ್ರೇಟ್. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೀರಿಂದು ವ್ಯವಸ್ಥೆ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದೆ, ಟಾರ್ ರೋಡ್ ಅಡ್ಜಸ್ಟೆಂಟ್ ಇದೆ. ನೋಡಿ, ಈ ಥರ ದೊಡ್ಡ ಮನೆ ಇದೆ. ಲಾನ್ ಗಿನ್ನೆಲ್ಲ ಹಾಕಿ ಗಾರ್ಡನ್ ಚೆನ್ನಾಗಿ ಮಾಡಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ ಟಿ ನರಸೀಪುರ ರೋಡ್ ಮಾರ್ಗ, 20 ಕಿಲೋಮೀಟ್ರ್ ಮೈಸೂರು ಬಸ್ ಸ್ಟ್ಯಾಂಡಿಂದ. ಇದು ತೊಟ್ಟಿ ಮನೆ ಮಾಡಿರೋದು. ಒಳಗಡೆ ತೋರಿಸ್ತೀನಿ ಈಗ. ಎಲ್ಲ ಸಾಗವಾನಿ ಮರ ಯೂಸ್ ಮಾಡಿದ್ದಾರೆ. 2 ಕಡೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಒಂದು ನಾರ್ತ್ಗೆ, ಒಂದು ವೆಸ್ಟ್ಗೆ, ಈಸ್ಟ್ಗೆ. ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಹಳೆ ಕಾಲದ್ದು ಪಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ. ಈ ಥರದ್ದು ಇನ್ನೂ ಸುಮಾರು ಚಿಕ್ಕದು ದೊಡ್ಡದು ಫಾರ್ಮ್ ಹೌಸು ಮತ್ತು ಜಮೀನುಗಳೆಲ್ಲ ಇದೆ ನನ್ನ ಹತ್ರ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಗೋಪಾಲಗೌಡ ನಗರ, ಇಲ್ಲಿ ಮನೆಗಳು ಸೇಲ್ಗೆ ಇದೆ ಸುಮಾರು. ನೋಡಿ, ಇದು ತೊಟ್ಟಿ ಮನೆ. ಇದು ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಅದೊಂದು ಬೆಡ್ರೂಮು. ಲೆಫ್ಟ್ ಸೈಡಲ್ಲಿ ಅದೊಂದು ಬೆಡ್ರೂಮು. ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದು ಕಾಮನ್ ಬಾತ್ರೂಮು. ಒಳಗಡೆ ಒಂದು ಅಟ್ಯಾಚ್ ಬಾತ್ರೂಮು ಕೊಟ್ಟಿದ್ದಾರೆ. ನೋಡಿ, ಎಲ್ಲರೂ ಫಂಕ್ಷನ್ ಏನಾರು ಆದರೆ ಚೇರ್ ಮೇಲೆ ಕೂತ್ಕೊಂಡಿಲ್ಲ ಫಂಕ್ಷನ್ ಮಾಡ್ಬೋದು. ಆ ಥರ ದೊಡ್ಡದು ಲೀವಿಂಗ್ ಮಾಡಿದ್ದಾರೆ. ನೋಡಿ, ಇದು ಓಪನ್ ಕಿಚನ್. ಇದು ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ ಎಲ್ಲ ಕಡೆನೂ. ನೋಡಿ, ಇದು ಸಾಗವಾನಿ ಮರದು ಡೋರ್ಸ್ ಹಾಕಿದ್ದಾರೆ. ನೋಡಿ, ಅಗಲ ಇದೆ ಡೋರ್. ಫರ್ನಿಶ್ಡ್ ಬೆಡ್ರೂಮ್ಸ್. ಇದು ಟಾರ್ ರೋಡ್ ಅಡ್ಜಸ್ಟೆಂಟ್ ಇದೆ. ಇದ್ರದ್ದು ಬೆಲೆ 6 ಕೋಟಿ ಅಂತ ಹೇಳ್ತಾರೆ. ನೋಡಿ, UPS. ಇದು ಬಾರ್ ಕೌಂಟ್ರ್. ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ಗೆ ಒಂದು ಡಬಲ್ ಕಾಟ್ ಹಾಕಿದ್ದಾರೆ, ಆ ಬೆಡ್ರೂಮ್ಗೆ ಒಂದು ಡಬಲ್ ಕಾಟ್ ಹಾಕಿದ್ದಾರೆ. ನೋಡಿ, AC ಫಿಟ್ ಮಾಡಿದ್ದಾರೆ. 2 ಬೆಡ್ರೂಮ್ಗೂ 2 AC ಇದೆ. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್. ಇದೆಲ್ಲ ಜಾಗ್ವಾರ್ದೇ ಫಿಟ್ಟಿಂಗ್ಸ್ ಮಾಡಿದ್ದಾರೆ. ಇದು 2ನೇ ಬೆಡ್ರೂಮ್. ಇದು ನೋಡಿ, ಇದರಲ್ಲೂ ಡಬಲ್ ಕಾಟ್ ಹಾಕಿದ್ದಾರೆ. ಸುತ್ತ 4 ಕಿಟಕಿ ಫಿಟ್ ಮಾಡಿದ್ದಾರೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿರಬೇಕು. ಒಳಗಡೆ ಗ್ರೀನ್ ನೋಡಬೇಕು. ಆಮೇಲೆ ನೋಡಿ, ಇಲ್ಲೂ AC ಹಾಕಿದ್ದಾರೆ. ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮು ಮಾಡಿದ್ದಾರೆ.
ವಾರ್ಡ್ರೋಬು. ನೋಡಿ ಮೇಲ್ಗಡೆಯಿಂದ ಓಪನ್ ಇದೆ. ಮಳೆ ಬಂದ್ರೂ ಬಂದು ಕೆಳಗಡೆ ಬೀಳ್ತದೆ ನೋಡಿ. ಇಲ್ಲಿ ಮೋರಿ ಇದೆ ನೋಡಿ, ಇಲ್ಲಿ ಅಲ್ಲಿಂದ ಹೋಯ್ತದೆ. ಬಿಸಿಲು ಬಂದ್ರೂ ಮನೆ ಒಳಗಡೆ